ನೀರೇನಾದ್ರೂ ನಿಮ್ಗೆ? ವೆಯ್ಟ್, ನಾನೇ ಕೇಳ್ತೀನಿ. ಸಾಯಂಕಾಲ ತನಕ ಬ್ಯುಸಿಯಾಗಿದ್ದವಳು ನಿನ್ನನ್ನು ಕೇಳಬೇಕು, ನಿನಗೇನು ಬೇಕು ಅಂತ ಹೇಳು ನೈನಿ, ನಾನು ತೊಗೊಂಡು ಬರ್ತೀನಿ. ನಿಮ್ಗೆ ಯಾವತ್ತಾದ್ರೂ ಮನೆ ಕೆಲಸ ಹೇಳಿದ್ದೀನಾ? ಇವಾಗ ಹೇಳು ಅಂತ ಹೇಳ್ತಾ ಇದ್ದೀನಿ. ನೀವೇ ಆರ್ಡರ್ ಮಾಡಿ 2 ನಿಮಿಷದಲ್ಲಿ ಅದು ನಿಮ್ಮ ಮುಂದೆ ಇರುತ್ತೆ. ಕಾಫಿ ತೊಗೊಂಡ್ಬಾ. ಇತ್ತೀಚೆಗೆ ಕಾಫಿ ಕುಡಿತಾ ಇದ್ದೀರಾ? ಮುಂಚೆ ಎಲ್ಲ ಕುಡಿತಾನೆ ಇರಲಿಲ್ಲ ಅಲ್ವಾ? ಹೊಸ ಹ್ಯಾಬಿಟ್ಸ್ನ ಕಲ್ತ್ಕೋತಾ ಇದ್ದೀನಿ ನೀನು ಹಾಗೆ. ನೈನಿ, ಆ ಡೈರಿನೆಲ್ಲ ಇಟ್ಟು ಕಾಫಿ ತೊಗೊಂಡ್ಬಾ. ತೊಗೊಂಡ್ಬರೋಕ್ಕಾಗಲ್ಲ, ಯಾಕಂದರೆ ನೀನು ಹೋಗಿದ ತಕ್ಷಣ ನೀನೇನು ಬರೀತಿದೆಯೋ ನಾನು ನೋಡ್ತೀನಿ. ಸೀಕ್ರೆಟ್ಸ್ ಏನೂ ಇರಬಾರ್ದು ಯಜಮಾನ್ರೆ. ಇರಬೇಕು, ಅದಕ್ಕೆ ಅಲ್ವಾ ನೈನಿ ಅದನ್ನು ನಿನ್ನ ಜೊತೆಲಿ ತೊಗೊಂಡು ಹೋಗ್ತೀಯಾ? ನಿಜಾನೇ ಹೇಳ್ತಿದ್ದೀನಿ ಯಜಮಾನ್ರೆ. ನೀನು ಸುಳ್ಳು ಹೇಳ್ತಿದೀಯ ಅಂತ ಅಲ್ಲ ನೈನಿ, ಆದರೆ ನಿನಗೆ ಸಹಾಯವಾಗಿ ನಾನು ಇರಬೇಕು ಅಂದರೆ ನಿನ್ನ ತೊಂದರೆನೂ ಕೂಡ ನನ್ನ ಹತ್ರ ಹಂಚ್ಕೋಬೇಕು ಅಂತಿದ್ದೀನಿ. ಏನು ಬರ್ಕೊಂಡಿದ್ದೆ ಕೊಡು. ಬೇಡ ಯಜಮಾನ್ರೆ, ನಗ್ತೀರಾ? ನಾನು ನಕ್ಕಿದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಅಂತಿರ್ತೀಯಾ? ನಾಳೆ ಕೊಡ್ತೀನಿ. ಇವತ್ತು ರಾತ್ರಿ ಮಲಗಬೇಕು ಅಂದರೆ ಆ ಡೈರಿ ನಾನು ಓದಬೇಕು. ಓದಬೇಕು ಅನ್ನೋ ಆಸಕ್ತಿನೋ ಅನುಮಾನನೋ? ಅಭಿಮಾನ, ನೀನು ಚೆನ್ನಾಗಿ ಬರೀತೀಯ ಅಂತ. ಯಾಕೆ ಹೀಗೆ ಬರ್ತಿದ್ಯಾ ಅಂತ ಕೇಳಿದ್ರೆ? ಸಾಕು, ನಿನ್ನ ಬರವಣಿಗೆನಲ್ಲ ನನ್ನ ಮಾತುಗಳನ್ನ ಕೊಡು. ಏನಿದು ನೈನಿ? ನಾಳೆ ಏನು ಮಾಡಬೇಕು ಅಂತ ಬರ್ತಿದ್ದೀನಿ. 5 ಗಂಟೆಗೆ ಎದ್ದ ತಕ್ಷಣ ಗಾಯತ್ರಿ ಪಾಪುನ ಎತ್ಕೊಂಡು ಮುದ್ದು ಕೊಡಬೇಕು. ಮತ್ತೆ 8 ಆದ ತಕ್ಷಣ ಟಿಫನ್ ತಿನ್ನಿಸ್ಬೇಕು. ಸರಿ, ನನಗೆ ಕಿಚನಲ್ಲಿ ಸ್ವಲ್ಪ ಕೆಲಸ ಇದೆ. ಡೈರಿ ಅಯ್ಯೋ ವಿಜಯಲಕ್ಷ್ಮ ತಾಯಿ, ಲಿಲ್ಲಿಸ್ ಹಾಸ್ಪಿಟ್ಲಲ್ಲಿ ಕೋಮಾದಲ್ಲಿರೋ ನನ್ನ ದೇಹ ಅಲ್ಲಿದೆ ಅನ್ನೋ ವಿಷಯ ಇವ್ರು ಎಲ್ರಿಗೂ ಗೊತ್ತಾಗ್ಬಿಡುತ್ತೇನೋ. ಹೇಳಪ್ಪ, ಹಾಸ್ಪಿಟಲಿಂದ ಯಾಕೆ ಬಂದೆ? ಅವ್ರ ಕಡೆಯವ್ರು ಯಾರೋ ಹಾಸ್ಪಿಟ್ಲಿಗೆ ಸೇರಿರ್ತಾರೆ, ಸಹಾಯ ಮಾಡಿ ಅಂತ ಕೇಳಕ್ ಬಂದಿರ್ಬೇಕು. ನಂಬ್ಕೊಂಡು ಸಹಾಯ ಮಾಡ್ಬೇಡಿ. ನಿನ್ ತಲೆ ಬಿಲ್ಲಿಂಗ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತಾ ಇದ್ರೆ ಅರ್ಥ ಆಗ್ತಾ ಇಲ್ವಾ? ಅಂದ್ರೆ ಬಿಲ್ ಕೊಡೋದಕ್ಕೆ ಬಂದಿದ್ದಾರೆ ಅನ್ಸತ್ತೆ.
ಮೊನ್ನೆ ಸೀಮಂತ ದಿನ ಅತ್ತೆ ಅಡ್ಮಿಟ್ ಆದಾಗ ಟೋಟಲ್ ಬಿಲ್ ಕಟ್ಟಿದ್ವಲ್ವಾ? ನಾನೇ ಅಲ್ವಾ ಪೇಮೆಂಟ್ ಮಾಡಿದ್ದು? ಓ ರಿಸಿಪ್ಟ್ ಕೊಡಕ್ ಬಂದಿದ್ದಾನೆ ಅನ್ಸತ್ತೆ. ಆದ್ರೂ ಅವತ್ತೇ ಎಲ್ಲ ಕೊಟ್ಬಿಟ್ರಿ ಅಲ್ವಾ ಚಿಕ್ಕಪ್ಪ? ಮತ್ತ್ಯಾಕೆ ಬಂದಿದ್ದಾನೆ? ಮಿಸ್ಟೇಕ್ ಆಗಿ ಬಂದಿದ್ದಾರೆ ಅನ್ಸುತ್ತೆ ಅತ್ತೆ. ನೀವು ಹೊರಡಿ. ನಮ್ಮ ಚಿಕ್ಕಮ್ಮ ಅವ್ರ ಪೇಮೆಂಟ್ ಯಾವತ್ತೂ ಆಗಿದೆ. ಏನಾದರೂ ಇದ್ರೆ ನಿಮ್ಮ ಇನ್ಚಾರ್ಜ್ ಹತ್ರ ಮಾತಾಡ್ತೀನಿ ಅಂತ ಹೇಳಿ. ಮೇಡಮ್, ಈ ಬಿಲ್ ಕವರ್ನ ವಿಕ್ರಾಂತ್ ಅವರು ಕೊಡಿ ಅಂತ ನಮ್ಮ ಇನ್ಚಾರ್ಜ್ ಹೇಳಿದ್ರು ಮೇಡಮ್. ನನ್ಗ ವಿಕ್ರಾಂತ್ ಅಂದ್ರೆ ನೀವೇನಾ ಸರ್? ನನ್ ಗಂಡನ್ನ ಇವತ್ತೇ ನೋಡಿರೋ ತರ ಮಾತಾಡ್ತಿದ್ದಾರೆ ಅಂದ್ರೆ ಯಾವ್ದಾದ್ರು ಹೊಸ ವಿಷಯ ಆಗಿರ್ಬೇಕು. ನಿಮ್ ಮೇಡಮ್ ವಯಸ್ಸಾಗಿರೋರ ಚಿಕ್ಕವರ? ಏ ಸುಮನಾ, ಏನೇ ಹೀಗ್ ಮಾತಾಡ್ತೀಯಾ? ಸೀಕ್ರೆಟ್ ಆಗಿ ಇನ್ನೊಂದ್ ಟ್ರ್ಯಾಕ್ ನಡೆಸ್ತಿದಾರ ಅಂತ ಯಾರಿಗ್ ಗೊತ್ತು ಚಿಕ್ಕಿ? ವಿಕ್ರಾಂತ್ ಅವ್ರ ಬಗ್ಗೆ ಕನ್ಸಲ್ ಕೂಡ ಆ ಥರ ಯೋಚನೆ ಮಾಡಬೇಡ ಸುಮನ. ಅಕ್ಕ, ನಿನ್ ಗಂಡನ್ ರಾಮ ಅನ್ನೋ ಒಪ್ಕೋತೀನಿ, ಆದ್ರೆ ಇವರು ರಾಮ ಆಗಕ್ ಸಾಧ್ಯ ಇಲ್ವಲ್ಲ? ಲಕ್ಷ್ಮಣ, ಸೀತಾ ಮಾತೆಗೆ ರೇಖೆ ದಾಟ್ಕೊಂಡು ಹೋಗ್ಬೇಡ ಅಂತ ಹೇಳಿದ್ ಲಕ್ಷ್ಮಣನ್ ತರ ನನಗ್ ಹೊಸ್ಲು ದಾಟ್ಬೇಡ ಅಂತ ಹೇಳಿ ನನ್ ಗಂಡ ಆಚೆ ಏನ್ ಮಾಡ್ತಿದ್ದಾರೆ ಅಂತ ಯಾರಿಗ್ ಗೊತ್ತು ಹೇಳಿ ಚಿಕ್ಕಪ್ಪ? ಏಯ್, ಸುಮ್ಮನೆ ಮಾತನ್ನ ನಿಲ್ಲಿಸ್ಬೇಕು ಅಂದ್ರೆ ಕಿರ್ಚಾಡೋದಲ್ಲ, ಆ ಕವರ್ನ ಓಪನ್ ಮಾಡ್ಬೇಕು.